ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಹೇಳಿ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದೀಗ ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ. ಪ್ರಜ್ವಲ್ ರೇವಣ್ಣ ಕೇಸ್ನ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. 29ನೇ ದಿನ, ಒಂದು ತಿಂಗಳಾಗ್ತಾ ಬಂತು ತಲೆ ತಪ್ಪಿಸಿಕೊಂಡು. SIT ಆಗಿದೆ, ಮತ್ತೊಂದಾಗಿದೆ, ಮಗದೊಂದಾಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಆಗಿದೆ. ಆದರೆ ಇಲ್ಲಿ ತನಕ ಪ್ರಜ್ವಲ್ ರೇವಣ್ಣ ಎಲ್ಲಿ ಗೊತ್ತಿಲ್ಲ. ಅರೆಸ್ಟ್ ವಾರೆಂಟ್ ಸಮೇತ ಪತ್ರ ಬರೆದಿದ್ದ SIT ವಿದೇಶಾಂಗ ಸಚಿವಾಲಯಕ್ಕೆ ಪತ್ರ ಬರೆದಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಅಪ್ಡೇಟ್. ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದು ಕೋರಿ 2ನೇ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರೆದಿದ್ದಾರೆ. ಒಂದು ರೀತಿಯಲ್ಲಿ ರಾಜಕೀಯ ಮೇಲಾಟಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಯಾಕಂದರೆ ಇವರು ಪತ್ರ ಕಳಿಸಿದ್ರು, ಅವರು ಆರಂಭ ಮಾಡಿದ್ರು, ಅದು ಆರಂಭ ಆಗಿ ಅಂತ್ಯ ಆಗತ್ತಾ ಪ್ರಶ್ನೆ ಅಷ್ಟೇ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರಕ್ಕೂ ಬೇಡ, ಕೇಂದ್ರ ಸರ್ಕಾರಕ್ಕೂ ಬೇಡ ಪ್ರಜ್ವಲ್ ರೇವಣ್ಣ. ಆದರೆ ಇಶ್ಯೂ ಬೇಕು. ಸ್ವಲ್ಪ ಇಶ್ಯೂ ಹೆಚ್ಚು ಕಡಿಮೆ ಆದರೆ ರಾಜ್ಯ ಕಾಂಗ್ರೆಸ್ಗೆ ತೊಂದರೆ, ಸ್ವಲ್ಪ ಇಶ್ಯೂ ಹೆಚ್ಚು ಕಡಿಮೆ ಆದರೆ ಕೇಂದ್ರ BJP ಸರ್ಕಾರಕ್ಕೆ ತೊಂದರೆ. ಹಾಗಾಗಿ ಯಾರು ಕೂಡ ದಾರಿಯಲ್ಲಿ ಹೋಗ್ತಾ ಇರುವಂಥ ನಾಗರ ಹಾವನ್ನು ಮನೆಗೆ ತರೋಕೆ ರೆಡಿ ಇಲ್ಲ ಅಂತ ಒಂದು ಗಾದೆ ಇದೆಯಲ್ಲ, ಹಂಗಾಗಿದೆ. ನೈತಿಕ ವಿಚಾರದಲ್ಲಂತೂ ಪ್ರಜ್ವಲ್ ರೇವಣ್ಣ ಡಮಾರ್. ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅದು ಸೆಕೆಂಡ್ರಿ. ಪ್ರಜ್ವಲ್ ರೇವಣ್ಣ ರಾಜಕೀಯ ಜೀವನ ಮಾತ್ರ ಖತಮ್. ನೋಡಿ, ಹೇಗಾದ್ರೂ ಮಾಡಿ ಪ್ರಜ್ವಲ್ ರೇವಣ್ಣ ಅವರನ್ನ ಭಾರತಕ್ಕೆ ಕರೆ ತರಲೇಬೇಕು. ಹಾಗಾಗಿ ಈಗ ಪಾಸ್ಪೋರ್ಟ್ ರದ್ದು ಕೋರಿ ಪತ್ರವನ್ನ ಕೂಡ ಬರೆಯಲಾಗಿದೆ. ಆದ್ರೆ ಈಗ ಪ್ರಶ್ನೆ ಇರೋದು, ಪಾಸ್ಪೋರ್ಟ್ ಹೇಗೆ ರದ್ದಾಗುತ್ತೆ, ಯಾವ ರೀತಿ ಪ್ರಕ್ರಿಯೆಗಳನ್ನ ಅನುಸರಿಸಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಮೊದಲು ವಿದೇಶಾಂಗ ಇಲಾಖೆಗೆ SIT ಇಂದ ಪತ್ರ ಹೋಗಿರೋದು. ಗೃಹ ಇಲಾಖೆ ಮುಖಾಂತರ ಪತ್ರವನ್ನ ಈಗ ಆಲ್ರೆಡಿ ರವಾನೆ ಕೂಡ ಮಾಡಲಾಗಿದೆ. ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಪಡೆದಿದೆ SIT ಟೀಮ್. ಅರೆಸ್ಟ್ ವಾರೆಂಟ್ ಪಡೆದ ಬಳಿಕ SIT ಇಂದ ಪತ್ರ ಬರೆಯಲಾಗಿದೆ. ಹೀಗಾಗಿ ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆ ಆರಂಭಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಕ್ರಿಯೆ ಆರಂಭ ಮಾಡಿದೆ ಭಾರತೀಯ ವಿದೇಶಾಂಗ ಇಲಾಖೆ. SIT ಪತ್ರ ದೃಢೀಕರಣಕ್ಕೆ ಕೇಂದ್ರ ಗೃಹ ಇಲಾಖೆ ಮುಂದಾಗಿದೆ. ಕೇಂದ್ರ ಗೃಹ ಇಲಾಖೆಯು ಪರಿಶೀಲನೆ ಮಾಡ್ತಾರೆ. ಕೇಂದ್ರ ಗೃಹ ಇಲಾಖೆ ಸಮ್ಮತಿಯ ಬಳಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಾಗುತ್ತೆ. ಪಾಸ್ಪೋರ್ಟ್ ರದ್ದಾದ ಬಳಿಕ ಮಾಹಿತಿ ಕೂಡ ರವಾನೆಯಾಗುತ್ತೆ. ಎಲ್ಲಾ ದೇಶಗಳ ಇಮಿಗ್ರೇಷನ್ಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡಲಾಗುತ್ತೆ. ಪಾಸ್ಪೋರ್ಟ್ ರದ್ದಾದ್ರೆ ಪ್ರಜ್ವಲ್ ರೇವಣ್ಣ ಅವರು ಬರಲೇಬೇಕು, ಅದು ಅನಿವಾರ್ಯ ಆಗ್ಬಿಡುತ್ತೆ ವಿದೇಶಾಂಗ ಇಲಾಖೆಗೆ SIT. ಹಾಗಾಗಿ ಈ ಕುರಿತು ಪತ್ರ ಬರೆದಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಹಾಗಾಗಿ ಪಾಸ್ಪೋರ್ಟ್ ರದ್ದಾದ್ರೆ ಪ್ರಜ್ವಲ್ ರೇವಣ್ಣ ಅನಿವಾರ್ಯವಾಗಿ ಭಾರತಕ್ಕೆ ಮರಳಲೇಬೇಕು. ಹಾಗಾಗಿ SIT ಅಧಿಕಾರಿಗಳು ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಿದ್ದಾರೆ. ಈಗಿರುವಂತಹ ಆಪ್ಷನ್ ಇದೆ. ಓಕೆ, ನನ್ನ ಜೊತೆ ನನ್ನ ಕಲೀಗ್ ರಿಪೋರ್ಟರ್ ನಾಗರಾಜ್ ಇದ್ದಾರೆ. ನಾಗರಾಜ್, ಇದೀಗ ರಾಜ್ಯ ಸರ್ಕಾರ ಕಳಿಸಿದೆ, ಕೇಂದ್ರ ಸರ್ಕಾರ ಮುಂದುವರಿಸಿದೆ. ಇದೆಲ್ಲವೂ ಕೂಡ ಯಾಕೆಂತಂದರೆ ಇದರ ಹಿಂದೆ ಒಂದು ಎಲೆಕ್ಷನ್ ಅಂತ ಇದ್ದ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಎಷ್ಟು ದಿನಗಳಲ್ಲಿ ನಡೆಯುತ್ತೆ, ಇದನ್ನು ಎಷ್ಟು ನಂಬೋದು ನಾವು? ಯಾಕೆಂದರೆ ಯಾರಿಗೂ ಬೇಕಾಗಿಲ್ಲ ಇಶ್ಯೂ ಏನು ಮುಗಿಯೋದು. ಸೊ ಹಾಗಿರುವಾಗ ಹಿಂಗಾಗುತ್ತೆ ಹಂಗಾಗುತ್ತೆ ಎಲ್ಲ ಓಕೆ, ಎಲ್ಲವೂ ಅಂದುಕೊಂಡಂಗೆ ನಡೆದರೆ ಪ್ರಜ್ವಲ್ ರೇವಣ್ಣ ಎಷ್ಟು ದಿನಗಳಲ್ಲಿ ಭಾರತದಲ್ಲಿರಬೇಕು ಅಥವಾ ಕರ್ನಾಟಕದಲ್ಲಿರಬೇಕು, ಅಥವಾ ಇದನ್ನು ಎಷ್ಟು ದಿನಗಳ ಕಾಲ ಎಳ್ಕೊಂಡು ಹೋಗಿ ಚುನಾವಣೆ ಮುಗಿಯೋ ತನಕ ಇದನ್ನು ರಾಜಕೀಯಕ್ಕಾಗಿ ಬಳಸಿಕೊಳ್ಳುವಂಥ ಸಾಧ್ಯತೆ ಇದೆ.
ಜಯಪ್ರಕಾಶ್ ಶೆಟ್ಟಿ, ನೀವು ಹೇಳಿದಂಗೆ ಈಗಾಗಲೇ ಏನು ಒಂದು 376 ಅನ್ನೋ ಒಂದು ಗಂಭೀರವಾದಂಥ ಅಪರಾಧ ಆಗಿದೆ ಅಂತೇಳಿ FIR ದಾಖಲಾಗಿದೆ. ಆದರೆ ಇದುವರೆಗೂ ಈ ಒಂದು ವಿಚಾರದಲ್ಲಿ ನಡೆದಿರ್ತಕ್ಕಂಥ ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ರೆ ಇಲ್ಲಿ ಯಾರಿಗೂ ಆರೋಪಿಯನ್ನ ಕರೆದುಕೊಂಡು ಬರೋದಾಗ್ಲಿ, ಆರೋಪಿಯನ್ನ ಬಂಧಿಸೋದಾಗ್ಲಿ. ಒಂದೇ ನಿಮಿಷ ಹಿರಿಯ ವಿಶ್ಲೇಷಕರಾಗಿರುವಂಥ ಚಂಬಿ ಪುರಾಣಿಕ್ ಅವರು ನಮ್ಮೊಂದಿಗೆ ಫೋನೋದಲ್ಲಿದ್ದಾರೆ. ಚಂಬಿ ಪುರಾಣಿಕ್ ಸರ್, ನಮಸ್ತೆ. ನಮಸ್ಕಾರ ಜಯಪ್ರಕಾಶ್. ನನಗೆ 2 ಪ್ರಶ್ನೆ. ಒಂದು ನಾನು ಆಮೇಲೆ ಕೇಳ್ತೀನಿ. ಈಗ ಪಾಸ್ಪೋರ್ಟ್ ರದ್ದತಿಗೆ ಪತ್ರ ಬರೆದಿದೆ, ವಿದೇಶಾಂಗ ಇಲಾಖೆ ಶುರು ಮಾಡಿದೆ. ಇದು ಯಾವುದೇ ರೀತಿಯ ರಾಜಕೀಯ ಒತ್ತಡ, ಲೆಕ್ಕಾಚಾರಗಳು ಏನೂ ಇಲ್ಲದಿದ್ದರೆ ಈ ಪ್ರೊಸೆಸ್ ಹೆಂಗ್ ನಡೆಯುತ್ತೆ? ಇಲ್ಲ, ಇದು ಈಗಾಗಲೇ ಆಗ್ಬೇಕಾಗಿತ್ತು. ಯಾಕೆಂದ್ರೆ ಇಲ್ಲಿ ಇವರು ಕರ್ನಾಟಕದವರು ಈ ಪ್ರಜ್ವಲ್ ಹಗರಣದ ಬಗ್ಗೆ ಗೊತ್ತಿದ್ದೂ ಇವರು ಒಂದು ರೀತಿನಲ್ಲಿ ಅದನ್ನು ವಿಳಂಬ ಮಾಡಿ ಅದಕ್ಕೆ ಒಂದು ರೀತಿ ಕಾಂಪ್ಲಿಕೇಶನ್ ಬರೋ ಹಾಗೆ ಮತ್ತೆ ಪರಸ್ಪರ ಏನೋ ರಾಜಕೀಯ ಪೈಪೋಟಿಯಲ್ಲಿ ಇದನ್ನ ಬಳಸ್ತಾ ಇದ್ದಾರೆ ಅನ್ನೋ ಇಂಪ್ರೆಷನ್ ಜನರಿಗೂ ಮತ್ತೆ ಪಬ್ಲಿಕ್ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಇದು ಗೊತ್ತಿದೆ. ಬಟ್ ಆದ್ರೆ ಇದನ್ನ ರಾಜಕೀಯವಾಗಿ ಬಳಸದೆ ಇವ್ರು ನಿಜವಾಗ್ಲೂ ನೀವು ಹೇಳಿದಾಗೆ ಕಾನೂನಿನ ಪ್ರಕಾರ ಮಾಡೋದಾದ್ರೆ ಅದೇ ಕೇಂದ್ರ ಸರ್ಕಾರಕ್ಕೆ ಇವ್ರು ಮನವಿ ಮಾಡಿಕೊಂಡು ಇದನ್ನ ಒಂದು ರೀತಿನಲ್ಲಿ ಮುಂಚೆನೆ ಪ್ಲಾನ್ ಮಾಡಿ ದೇ ಕೂಡ ಗಾಟ್ ಇಟ್ ಡನ್. ಸೊ ಅದರಿಂದ ಇಲ್ಲಿ ವಿಳಂಬ ಧೋರಣೆ ಅಂತಕ್ಕಂಥದ್ದು ಇವರ ಒಂದು ಹೊಣೆಗಾರಿಕೆ. ಆದ್ರೆ ಕೇಂದ್ರದಲ್ಲೂ ಇದನ್ನ ವಿಳಂಬ ಮಾಡ್ತಕ್ಕಂಥದ್ದು ನೋಡಿದ್ರೆ ಈ ವಿಷಯದಲ್ಲಿ ಅವರು ಆಸಕ್ತಿಯನ್ನ ತೋರಿಸಿಲ್ಲ ಅಂತಕ್ಕಂಥದ್ದು ಕಾಣುತ್ತೆ. ಯಾಕೆಂದ್ರೆ ಸ್ಪೀಕರ್ ಅವರು ಇದನ್ನ ನೇರವಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಕೇಂದ್ರ ಸರ್ಕಾರ ಮತ್ತೆ ಗೃಹ ಇಲಾಖೆಯ ಅನುಮತಿ ಆಧಾರದ ಮೇಲೆ ಮಾಡ್ಬೇಕಾಗತ್ತೆ. ಅದರಿಂದ ಹೋಮ್ ಮಿನಿಸ್ಟ್ರಿಗೆ ಇವರು ಸರಿಯಾಗಿ ಮನವರಿಕೆ ಮಾಡಿಕೊಡ್ಬೇಕು. ನಮ್ಮ ಕರ್ನಾಟಕದ ಪೊಲೀಸ್ ಆಗ್ಲಿ ಅಥವಾ ಹೋಮ್ ಮಿನಿಸ್ಟ್ರಿ ಆಗ್ಲಿ ಡೈರೆಕ್ಟ್ ಆಗಿ ಇದೇನು ಅಲ್ಲ. ನನಗೆ ಚಂಬಿ ಪುರಾಣಿಕ್ ಅವರು ಈಗ ನನಗೆ ಅನ್ಸೋದು ಬ್ಲೂ ಕಾರ್ನರ್ ನೋಟಿಸ್ ಇಂದ ಕೊಡ್ತಾರೆ. ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ಆತ ಎಲ್ಲಿಗೆ ಹೋಗ್ತಾನೆ ಎಲ್ಲೋ ಗೊತ್ತಾಗ್ಲೇಬೇಕು. ನಂಬರ್ 1. ಎನಿ ಟೈಮ್ ಗೊತ್ತಾಗ್ತಿಲ್ಲ. ನಾನು ನಿಮ್ಮ ಹತ್ರ ಒಬ್ಬ ಸ್ಟೂಡೆಂಟ್ ತರ ಕೇಳೋದಿದ್ರೆ, ಈಗ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಯಾರಿಗೆ? ಪ್ರಜ್ವಲ್ ರೇವಣ್ಣಗೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ ಇದೆ, ಗೆಳೆಯರ ಮೊಬೈಲ್ ಇದೆ, ಫ್ಯಾಮಿಲಿ ಜೊತೆ ಲಿಂಕ್ ಇದೆ, ಆಧಾರ್ ಕಾರ್ಡ್, ಮತ್ತೊಂದು ಕಾರ್ಡ್, ಆಮೇಲೆ ಏನು ಕ್ರೆಡಿಟ್ ಕಾರ್ಡ್ ಎಲ್ಲವನ್ನೂ ಬಳಸುವಂಥವ್ರು. ಇವರನ್ನ ನಿಮಗೆ 1 ತಿಂಗಳ ಕಾಲ ಪತ್ತೆ ಹಚ್ಚೋಕೆ ಆಗ್ತಾ ಇಲ್ಲ. ಮತ್ತೆ ಯಾವ ಕಾರಣ, ಯಾವ ರೀತಿಯಲ್ಲಿ ನೀವು ವಿಜಯ ಮಲ್ಯನನ್ನ ಕರ್ಕೊಂಡ್ ಬರ್ತೀರಿ ಅಂತೆಲ್ಲ ನಮ್ಗೆ ಹೇಳ್ತೀರಿ ಅಂತ? ವಿಜಯ ಮಲ್ಯ ಕೇಸ್ಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ವಿಜಯ ಮಲ್ಯ ಅಂದ್ರೆ ಅಲ್ಲಿ ಕೋರ್ಟ್ ಅಲ್ಲಿ ಅವ್ರು ಆಲೆ ಒಂದು ಮನವಿಯನ್ನ ಮಾಡ್ಕೊಂಡು ಅದೇ ವಾಟ್ ಐ ಆಮ್ ಸೇಯಿಂಗ್, ಅಷ್ಟೆಲ್ಲ ರಕ್ಷಣೆ ಅವ್ರಿಗಿದ್ದ ಕಾರಣಕ್ಕಾಗಿ ಅವ್ರನ್ನ ಕರ್ಕೊಂಬರಕ್ ಆಗ್ತಾ ಇಲ್ಲ. ಹೌದು. ನಿಮಗೆ ಇವರನ್ನ ಯಾರಲ್ಲಿ ರಕ್ಷಣೆ ಮಾಡ್ತಾ ಇಲ್ಲ? ಲಂಡನ್ ಕೋರ್ಟ್ ಏನ್ ರಕ್ಷಣೆ ಮಾಡ್ತಾ ಇಲ್ಲ? ಜರ್ಮನ್ಗೆ ಹೋಗಿದ್ದೀರಿ, ಒಂದು ವಿದೇಶಕ್ಕೆ ತಪ್ಪಿಸಿಕೊಂಡು ಹೋದವರನ್ನ ಇಂಟರ್ಪೋಲ್ ಮುಖಾಂತರ, ರೆಡ್ ಕಾರ್ನರ್ ನೋಟಿಸ್ ಮುಖಾಂತರ, ಬ್ಲೂ ಕಾರ್ನರ್ ನೋಟಿಸ್ ಮುಖಾಂತರ ಕರ್ಕೊಂಡ್ಬರೋದಕ್ಕೆ ಮುಕ್ತ ಅವಕಾಶಗಳಿದೆ. ಕರೆಕ್ಟ್, ನೀವು ಹೇಳಿದ್ದು ಎಲ್ಲ ಅವಕಾಶಗಳಿದೆ. ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿದ್ರೆ ವಿತಿನ್ 1 ವೀಕ್ ಇವ್ರನ್ನ ಹಿಡಿದು ಕರ್ನಾಟಕ ಸರ್ಕಾರಕ್ಕೆ ಒಪ್ಪಿಸಬಹುದು. ಪರಸ್ಪರ ಹೊಂದಾಣಿಕೆ ಇಲ್ಲ ಮತ್ತೆ ರಾಜಕೀಯವಾಗಿ ಇದು ಟ್ವಿಸ್ಟ್ ಆಗಿರೋದ್ರಿಂದ. ಎರಡನೇದು ನನ್ನ ಪ್ರಕಾರ ಮಾಜಿ ಪ್ರಧಾನಿಗಳ ಮೊಮ್ಮಗ ಇವರು ಆಗಿರೋದ್ರಿಂದ ಬಹುಶಃ ಅದು ಒಂದು ಪ್ರಭಾವ ಇರಬಹುದು. ಮತ್ತೆ ಇವರು JDS ಮತ್ತು BJP ಎಲ್ಲ ಒಟ್ಟಿಗೆ ಇರ್ತಕ್ಕಂಥದ್ದು ಮತ್ತೆ ಅವರ ಒಂದು ರಾಜಕೀಯ ಎಗ್ರಿ. ಓಕೆ, ಇದು ಆನ್ ರೆಕಾರ್ಡ್. ನಿಮ್ಮ ಹತ್ರ ಆಫ್ ದ ರೆಕಾರ್ಡ್ ಅನ್ನು ಆನ್ ರೆಕಾರ್ಡ್ ಅಲ್ಲಿ ಕೇಳ್ತೀನಿ. ಏನ್ ಗೊತ್ತಾ, ನಿಮಗೆ ಈಗಲೂ ಅನ್ಸತ್ತಾ ಚುನಾವಣೆ ಮುಗಿಯೋ ತನಕ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರೆ ಅಂತೇಳಿ? ಇಲ್ಲ, ಕರೆಕ್ಟ್. ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ. ನಾನು ಅನೇಕರ ಹತ್ರ ಹೇಳಿದ್ದೀನಿ, ಚುನಾವಣೆಯ ನಂತರ ಪ್ರಜ್ವಲನ್ನ ಕರೆತರುವ ಒಂದು ಪ್ರೋಸೆಸ್ ಏನಿದೆಯಲ್ಲ ಅದು ಬಹಳ ಕ್ವಿಕ್ ಆಗಿ ಬಹಳ ಫಾಸ್ಟ್ ಆಗಿ ಅದು ಮೂವ್ ಆಗುತ್ತೆ. ಅಂಡ್ ಡೆಫಿನೆಟ್ಲಿ ಸೆಂಟ್ರಲ್ ಗವರ್ಮೆಂಟ್ ಆಫ್ಟರ್ ದಿ ಎಲೆಕ್ಷನ್ಸ್ June 4 it will also act and take it seriously. And one more thing, ಅದು ಕೇವಲ ಕೇಂದ್ರ ಅಂತ ಹೇಳ್ತಾ ಇಲ್ಲ, ರಾಜ್ಯಕ್ಕೂ ಕೇಳ್ತೀನಿ. ಈಗ ಪತ್ರ ಬರೆದಿರುವಂತದ್ದು ಸಿದ್ದರಾಮಯ್ಯನವರ ಮೇಲೆ ಕೂಡ ಕೆಲವು ಆರೋಪಗಳು ಬರ್ತಾ ಇದೆ. ಫೋನ್ ಮಾಡಿದ್ರು, HD ರೇವಣ್ಣ ಫೋನ್ ಮಾಡಿದ್ರು, ಏನು ಮಾಡೋದು ಹೀಗೆ ಅಂತೇಳಿ. ಸೊ ಹಾಗಿರುವಾಗ ರಾಜಕೀಯವಾಗಿ ಎಲ್ಲೂ ಕೂಡ ರಾಡಿ ಮಾಡ್ಕೊಳ್ಳಬಾರದು ಅನ್ನೋ ಕಾರಣಕ್ಕಾಗಿ ಪತ್ರ ಬರೆದು ಚೆಂಡನ್ನ ಈಗ ಕೇಂದ್ರದ ಅಂಗಳದಲ್ಲಿ ಹಾಕ್ಬಿಡೋದಾ? ಇದು ಒಂದು ತಂತ್ರಗಾರಿಕೆನಾ ನಿಮ್ಗೆ? ಹೌದು, ಈ ರಾಜಕೀಯ ತಂತ್ರಗಾರಿಕೆ ನೀವು ಹೇಳಿದ್ದು 100% ನಾನು ಒಪ್ತೇನೆ. ಕಾರಣ ಏನು ಅಂದ್ರೆ ಸಿದ್ದರಾಮಯ್ಯನವರು ಸ್ಪೆಷಲಿ ರೇವಣ್ಣನ ಬಗ್ಗೆ ಬಹಳ ಆತ್ಮೀಯವಾಗಿ ಒಂದು ಸಂಬಂಧ ಇಟ್ಕೊಂಡಿದ್ದಾರೆ. ಜೊತೆಗೆ ದೇವೇಗೌಡರ ಬಗ್ಗೆನೂ ಅವರಿಗೆ ಒಂದು ರೀತಿಯಲ್ಲಿ ಪರೋಕ್ಷವಾದ ಗೌರವ, ಜೊತೆಗೆ ಈ ಒಕ್ಕಲಿಗ ಲಾಬಿ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನ ನಾವು ಈ ರೀತಿ ನಾವು ಮಾಡಿದ್ರೆ ಬಹುಶಃ ನಮಗದು ತಿರುಗೇಟ್ ಆಗ್ಬಹುದು ಅಂತಕ್ಕಂಥ ರಾಜಕೀಯ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಮಾಡಿದ್ದಾರೆ. ಮತ್ತೆ ಕೇಂದ್ರದ ಮುತುವರ್ಜಿ ವಹಿಸೋದಕ್ಕಿಂತ ಕರ್ನಾಟಕ ಸರ್ಕಾರ ಇವರನ್ನ ಈ ಎಲ್ಲ ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ಇರ್ತಂತ ವಿಡಿಯೋಗಳನ್ನ ಸ್ಪ್ರೆಡ್ ಮಾಡ್ತಕ್ಕಂಥವ್ರು ಇವ್ರಿಗೆಲ್ಲ ಗೊತ್ತಿತ್ತು. ಕಾರ್ತಿಕ್ ಅಥವಾ ಯಾರೇ ಆಗ್ಲಿ ತಪ್ಪಿಸ್ಕೊಂಡಿರೋನು ಮೊದಲು ಅವನನ್ನ ಹಿಡಿಬೇಕಾಗಿತ್ತು. ಅವನನ್ನ ಹಿಡಿದಿದ್ರೆ
ಬಹುಶಃ ಇದು ಒಂದು ರೀತಿನಲ್ಲಿ ಜನರ ಓಕೆ ಸರ್, ಥ್ಯಾಂಕ್ ಯು ಶಮಿ ಪುರಾಣಿಕ್ ರಾಜಕೀಯ ವಿಶ್ಲೇಷಕರು. ನಾನು ಅದೇ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವ್ರು ಯಾಕೆ ಎರಡೆರಡು ಪತ್ರ ಬರೆದ್ರು ಅಂತಂದರೆ ಓಕೆ, ಟೆಕ್ನಿಕಲಿ ಕರೆಕ್ಟ್ ಇದೆ. ಆದರೆ ಆ್ಯಕ್ಚುಲಿ ರೇವಣ್ಣ ಅವರಿಗೆ ಇರಿಸು ಮುರುಸು ಮಾಡೋದಕ್ಕೆ ರೆಡಿ ಇಲ್ಲ. ರಾಜಕೀಯವಾಗಿ ಸದೆ ಬಡಿಬೇಕು, ಆದರೆ ವೈಯಕ್ತಿಕವಾಗಿ ಯಾರಿಗೂ ಬೇಡ. ರಾಜಕೀಯವಾಗಿ ಸದೆ ಬಡಿಯೋದು ಅಂತಾರೆ. ರಾಜಕೀಯವಾಗಿ JDS ಅನ್ನು ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡೋದು ಇದೆಲ್ಲ ನಡೆಯುತ್ತೆ. ನಾನು ಹೇಳಿದೆ ಮೊದಲೇ ಕೂಡ, ಅದಕ್ಕೆ ಶಮಿ ಪುರಾಣಿಕ್ ಅವರು ಕೂಡ ಹೇಳಿದರು, ಇಷ್ಟೆಲ್ಲ ನೀವು ಟಿಪ್ಪರ್ಲಾಗ ಹೊಡೀರಿ, ಯಾವಾಗ ಒಂದು ವಾರದೊಳಗಾಗಿ ಬರ್ತಾನಪ್ಪ, ಈ ಎಲೆಕ್ಷನ್ ಮುಗಿಯೋದ್ರೊಳಗಾಗಿ ಬರ್ತಾನಪ್ಪ ಅಂತಂದರೆ ನಿಜವಾಗಲೂ ನೀವು ಆತನನ್ನು ಪತ್ತೆ ಹಚ್ಚಬೇಕು ಅನ್ನೋಂಥದ್ದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀರಿ ಅಂತ ಹೇಳಬಹುದು. ಚುನಾವಣೆ ಕಳೆದ ನಂತರ ಬಂದರೆ